ಸ್ನೇಹಿತರು ನಮಸ್ಕಾರ. ನಾನು ನಿಮ್ಮ ನಾಗರಾಜು, ಮೈಸೂರು ಜಿಲ್ಲಾ ವರದಿಗಾರ. ತಾವೇನು ನೋಡ್ತಾ ಇದ್ದಾರೆ, ಈ ಚಿತ್ರ ಬೆಂಗಳೂರಿನದು. ಚಾಮರಾಜಪೇಟೆಯ ವಿಠಲ್ ನಗರ ಇರುವಂಥದ್ದು ಕಸ್ತೂರ್ಬಾ ನಗರ ಅಂತ ಕೂಡ ಕರೀತಾರೆ. ಅಲ್ಲಿ ನಿನ್ನೆ ಮಳೆ ಬಿದ್ದ ಕಾರಣ ಅಂದರೆ ಇವತ್ತು ಮಿಡ್ ನೈಟು ನಾನು ನಿಮಗೆ ಸುದ್ದಿ ಆಗ್ತಾಯಿದ್ದೀನಿ. ಅಂದರೆ ಸಂಜೆ ಇವತ್ತು ಏನು 29 ಸಂಜೆ 5:15 ಆದಂಥ ಇನ್ಸಿಡೆಂಟು. ಅದರಲ್ಲಿ ಏನು ಜೋರು ಮಳೆ ಬಂತು ಬೆಂಗಳೂರಿನಲ್ಲಿ, ಚಾಮರಾಜಪೇಟೆ ಹತ್ರ ಇರೋಂಥ ವಿಠಲ್ ನಗರ, ಹಾಗಾಗಿ ಕಸ್ತೂರಿಬಾ ನಗರ ಅಂತ ಕೂಡ ಕರೀತಾರೆ. ಅಲ್ಲಿ ಈ ಒಂದು ಇನ್ಸಿಡೆಂಟ್ ಆಗಿರುವಂಥದ್ದು. ಸೆಕ್ಯೂರಿಟಿ ಗಾರ್ಡ್ ಆಗಿದ್ದಂಥ ಮಂಜು ಅಂತ ವ್ಯಕ್ತಿ ಮಲಗಿದ್ರು ಮಧ್ಯಾಹ್ನ. ಸಂಜೆ ವೇಳೆಗೆ ಮಳೆ ಗಾಳಿ ಬಂದು ಅಲ್ಲಿ ಪಕ್ಕದಲ್ಲಿದ್ದಂಥ ಬಿಲ್ಡಿಂಗ್ ಮೇಲಿದ್ದಂಥ ಆಲೋ ಬ್ರಿಕ್ಸ್ ಮತ್ತು ಜೊತೆಗೆ ಅಲ್ಲಿರೋಂಥ ಒಂದು ಶೀಟ್ ಬಿದ್ದು ಆ ವ್ಯಕ್ತಿ ಪಕ್ಕದ ಬಿಲ್ಡಿಂಗ್ನಲ್ಲಿ ವಾಸವಿದ್ದ ಆ ವ್ಯಕ್ತಿ ಮಲಗಿದ್ದಾಗ, ಅದು ಕೂಡ ಶೀಟ್ ಮನೆ ಆಗಿರುತ್ತೆ. ಆ ಪಕ್ಕದ ಬಿಲ್ಡಿಂಗಲ್ಲಿ ವಾಸ ಆಗಿರ್ತಾರೆ. ಮಂಜು ಅಂತ ಒಬ್ಬರು ಸೆಕ್ಯೂರಿಟಿ ಗಾರ್ಡು, ಅವರು ಮಳವಳ್ಳಿ ಮೂಲದವರು, ಪುರಿಗಾಲಿ ಪಕ್ಕದ ಒಂದು ಗ್ರಾಮ. ಅಲ್ಲಿ ಇಬ್ಬರು ಗಂಡ ಹೆಂಡತಿ ಒಂದು ಮಗು ಇರ್ತಾರೆ. ಆ ಗಂಡ ಹೆಂಡತಿ ಮಗು ಇದ್ದಾಗ ಗಂಡ ಮಾತ್ರ ಸೆಕ್ಯೂರಿಟಿ ಗಾರ್ಡ್ ಮಂಜು ಮಲಗಿರ್ತಾರೆ. ಇವತ್ತು ಸಂಜೆ 29 ಸಂಜೆ 5-5:15 ಆದಂಥ ಘಟನೆ. ಹಾಗಾಗಿ ಮಧ್ಯಾಹ್ನ ಕೆಲಸ ಮುಗಿಸ್ಕೊಂಡು ಬಂದು ಮಲಗಿದಂಥ ವ್ಯಕ್ತಿ ಮೇಲೆ ಪಕ್ಕದ ಬಿಲ್ಡಿಂಗ್ ಇದ್ದಂತಹ ಅಲೋ ಬ್ರಿಕ್ಸ್ ಮತ್ತು ಅಲ್ಲಿನ ಶೀಟು ಹಾರು ಬಂದು ಬಿದ್ದು ಆ ತೂತ ಆಗಿ ಅವ್ರನ್ನ ತಲೆ ಮೇಲೆ ಬಿದ್ದು ಅಲ್ಲಿ ಸ್ಥಳದಲ್ಲೇ ಸಾವನ್ನಪ್ಪಿರುವಂಥದ್ದು. ಜೊತೆಗೆ ಆ ಹೆಂಡತಿ ಮತ್ತು ಮಗು ತವ್ರಿಗೆ ಹೋಗಿರ್ತಾರೆ. ಅಚಾನಕ್ಕಾಗಿ ಅವ್ರು ಬಚಾವಾಗಿರೋದು ವಿಸ್ಮಯ. ಹಾಗಾಗಿ ತಾವು ನೋಡಿ, ಜವರಾಯ ಯಾವ ಥರ ಅಟ್ಟಹಾಸ ಮೆರೀತಾನೆ. ಮಳೆ ಮೂಲಕ ಬಂದು ಪಕ್ಕದ ಬಿಲ್ಡಿಂಗಲ್ಲಿದ್ದಂತಹ ಮೇಲಿನ ಮೇಲ್ಛಾವಣಿ ಕುಸಿದು ಆಲೋ ಬ್ರಿಕ್ಸು ಆತನ ತಲೆ ಮೇಲೆ ಬಿದ್ದು ಸ್ಪಾಟಲ್ಲೇ ಡೆತ್ ಆಗ್ತಾನೆ. ಜೊತೆಗೆ ಇದಕ್ಕೆ ಸಾರ್ವಜನಿಕರು ಭಾಳ ಅವರ ಪರವಾಗಿ, ಸಂತೃಪ್ತರ ಪರವಾಗಿ, ಕುಟುಂಬದ ಪರವಾಗಿ ನಿಂತು ಈ ವಿಚಾರವಾಗಿ ಸ್ಥಳೀಯರು, ಅಲ್ಲಿನ ಎಲ್ಲ ಸಾರ್ವಜನಿಕರು ಸಂತೃಪ್ತರ ಪರವಾಗಿ ನಿಂತ್ಕೋತಾರೆ. ಅದರಲ್ಲೂ ಒಬ್ಬ ಮುಖ್ಯವಾಗಿ ತಲಕಾಡಿನ ಒಬ್ಬ ವ್ಯಕ್ತಿ ಪೊಲೀಸ್ ಇಲಾಖೆಯಲ್ಲಿ ಕ್ರೈಮ್ ಬ್ರಾಂಚಲ್ಲಿ ಇರ್ತಾರೆ. ಅವರು ಇದೇ ವಿಚಾರವಾಗಿ ಸ್ಟ್ಯಾಂಡಾಗಿ ನಿಂತ್ಕೊಂಡು ನಮಗೆಲ್ಲ ಮಾಹಿತಿ ಕೊಡ್ತಾರೆ ಮಾಧ್ಯಮದವ್ರಿಗೆ. ಹಾಗಾಗಿ ಈ ಸುದ್ದಿ ಮಾಡೋಕ್ಕೆ ಕಾರಣ ಮುಖ್ಯವಾಗಿ ಅವರೇನೆ. ಮತ್ತು ಆ ಮೃತ ವ್ಯಕ್ತಿ ಮಂಜು ಅನ್ನೋರು ಏನು ಪುರಿಗಾಲಿ ಪಕ್ಕದ ಗ್ರಾಮದವರು, ಅವರ ತಮ್ಮನೂ ಕೂಡ ನನ್ನ ಜೊತೆ ಮಾತಾಡ್ತಾನೆ. ಹಾಗಾಗಿ ಇಷ್ಟು ಇನ್ಸಿಡೆನ್ಸ್ ಆಗಿರೋದು 29ನೇ ತಾರೀಕು ಸಂಜೆ 5:15 ಆ ಮೃತ ವ್ಯಕ್ತಿಯ ವಿಚಾರ ಆಗಿರುವಂಥದ್ದು. ಹಾಗಾಗಿ ಪೊಲೀಸ್ ಇಲಾಖೆ ತನಿಖೆ ಆಗ್ತಿದೆ. ಚಾಮರಾಜಪೇಟೆ ಏನು ಸರ್ಕಲ್ ಇನ್ಸ್ಪೆಕ್ಟ್ರು ಕಿರಣ್ ಅವರು ಕೂಡ ಮಾಜರಿಗೆ ಬರ್ತಾರೆ. ಇಷ್ಟೆಲ್ಲ ವಿಚಾರಗಳಾಗಿದೆ. ಆದರೆ ಒಂದು ದಾರುಣ ಅಂದರೆ, ಏನು ಆ ಬಿಲ್ಡಿಂಗ್ ಮೇಲಿದ್ದಂತಹ ಮೇಲ್ಛಾವಣಿಯ ಬಿದ್ದಂಥ ಕಲ್ಲು ಆ ವ್ಯಕ್ತಿ ಬಲಿ ತಗೊಳುತ್ತೆ. ಆದರೆ ಆ ಬಿಲ್ಡಿಂಗ್ ಓನರ್ ಕೂಡ ಬರೋದಿಲ್ಲ ಈ ಒಂದು ಇದನ್ನು ವಿಚಾರ ಮಾಡೋದಕ್ಕೆ. ತಾವೇನು ನೋಡ್ತಾ ಇದ್ದಾರೆ, ಇಷ್ಟು ಚಿತ್ರಗಳಲ್ಲಿ ನಾವು ನೋಡ್ಬೋದು. ಹಾಗೆಯೇ ಏನು 29ನೇ ತಾರೀಕು ಸಂಜೆ ಹೋದ ಮಳೆಯಲ್ಲಿ ಇವತ್ತು ಒಬ್ಬ ಮಂಜು ಎಂಬ ಸೆಕ್ಯೂರಿಟಿ ಗಾರ್ಡು, ಅದು ನಮ್ಮ ಮಳವಳ್ಳಿ ತಾಲೂಕಿನ ಪುರಿಗಾಲಿ ಹೋಬಳಿಯ ಒಂದು ಪುಟ್ಟ ಗ್ರಾಮದಲ್ಲಿದ್ದಂಥ ವ್ಯಕ್ತಿ ತನ್ನ ಕುಟುಂಬನ ಅಲ್ಲಿ ಸಾಕೋದಕ್ಕೋಸ್ಕರ ಹೋದಂಥ ವಿಚಾರ. ಅದರಲ್ಲಿ ಒಂದು ಮಗು ಮತ್ತು ಅವರ ಹೆಂಡತಿ ತವರಿಗೆ ಹೋಗಿರ್ತಾರೆ. ಹಾಗಾಗಿ ಇದೊಂದು ದಾರುಣ ವಿಚಾರ. ಇವತ್ತು ಮಳೆರಾಯ ಜವರಾಯನಾಗೂ ಬಂದು ಆ ಮಂಜುನ ಮೃತಪಡ್ತಿರೋಂಥ ಕೂಡ. ಮತ್ತು ಏನು ತಾನಿದ್ದಂಥ ಬಿಲ್ಡಿಂಗು ಅದು ಕೂಡ ಒಂದು ಶೀಟ್ ಮನೆ ಆಗಿರುತ್ತೆ. ಮೇಲ್ಗಡೆ ಇದ್ದಂತಹ ಪಕ್ಕದ ಬಿಲ್ಡಿಂಗಿನ ಶೀಟ್ ಮನೆಯ ಆಲೋ ಬ್ರಿಕ್ಸ್ ಮತ್ತು ಒಂದು ಮೇಲ್ಛಾವಣಿ ಬಿದ್ದು ಆತನ ಮೇಲೆ ಸ್ಪಾಟಲ್ಲೇ ದಾರುಣ ಸಾವಾಗಿರುವಂಥದ್ದು ಭಾಳ ಶೋಚನೀಯ. ನಿಜವಲ್ಲೂ ಕೂಡ ಇದನ್ನು ವಿಚಾರ ತಿಳಿಸಿದ್ದು ಮತ್ತೊಬ್ಬ ಪೊಲೀಸ್ ಇಲಾಖೆಯ ಒಬ್ಬರು ಕ್ರೈಮ್ ಬ್ರಾಂಚಲ್ಲಿದ್ದಂತಹ ಕಾರಣಕರ್ತರಂತ, ಮತ್ತು ಅವರು ಈ ವಿಚಾರನ ಮುಟ್ಟಿಸ್ತಾರೆ ನನಗೆ. ಹಾಗಾಗಿ ಇದನ್ನು ಸುದ್ದಿ ಕೂಡ ಮಾಡಿದ್ದೀನಿ. ಹಾಗೆಯೇ ಕೆಲವೊಂದು ಪೊಲೀಸ್ ಇಲಾಖೆ ಮೇಲೆ ಮುರಿಯುವಂಥ ಜನ ಇವತ್ತು ಪೊಲೀಸಿನ ಮಾನವೀಯ ಮೌಲ್ಯಗಳು ಕೂಡ ನೋಡಬೇಕು. ಈ ವ್ಯಕ್ತಿ ತಾನು 12 ಗಂಟೆ ರಾತ್ರಿಯವರು ಕೂಡ ನನಗೆ ಸುದ್ದಿ ಕೊಡ್ತಾರೆ. ಎಲ್ಲ ಕಡೆ ಸುದ್ದಿ ಮಾಡೋದಕ್ಕೆ ಕೂಡ ಸಹಾಯ ಮಾಡ್ತಾರೆ. ಹಾಗಾಗಿ ತಲಕಾಡು ಮೂಲದ ರಾಜು ಅಂತ ಒಬ್ಬ ಕ್ರೈಮ್ ಬ್ರಾಂಚಿನ ವ್ಯಕ್ತಿ ಬಿಡದಿಯ ಪೊಲೀಸ್ ಠಾಣೆಯಲ್ಲಿ ಇರೋರು ನಿಜವಲ್ಲೂ ಬಹಳ ಮಾನವೀಯ ಮೌಲ್ಯಗಳಿರುವಂಥ ವ್ಯಕ್ತಿತ್ವ. ನನಗೆ ಫೋನ್ ಮಾಡಿ ಈ ಸುದ್ದಿ ಮಾಡೋಕ್ಕೆ ಕೂಡ ಕಾರಣ ಆಗ್ತಾರೆ. ಆ ಮೃತ ವ್ಯಕ್ತಿ ಮಂಜುನ ತಮ್ಮನೂ ಕೂಡ ನನಗೆ ಮಾಹಿತಿ ಕೊಡ್ತಾರೆ. ನಾನು ಕೂಡ ಸಂಜೆ ಮುಗಿಲು ಪತ್ರಿಕಾಕರ್ತನಾಗಿ ನಾನು ಈ ಒಂದು ಸುದ್ದಿ ಕೂಡ ಮಾಡ್ತಾಯಿದ್ದೀನಿ. ಭಾಳ ನನಗೆ ಮೈಸೂರಿನಿಂದ ಅಲ್ಲಿವರೆಗೂ ಕೂಡ ಕರೆ ಬರುತ್ತೆ, ಬೆಂಗಳೂರು ಈ ಥರ ಆಗಿದೆ ಇನ್ಸಿಡೆಂಟು ಅಂತ. ನಿಜವಲ್ಲೂ ಸಾರ್ವಜನಿಕ ಕಳಕಳಿ ಮತ್ತು ಆ ಪೊಲೀಸ್ ಇಲಾಖೆಯ ಒಬ್ಬ ಮಾನವೀಯ ಮೌಲ್ಯವಿರುವಂತಹ ವ್ಯಕ್ತಿಯ ರಾಜು ಅವರ ಕಳಕಳಿ ಭಾಳ ಕುಟುಂಬಕ್ಕೆ ಸಾಂತ್ವನ ಮತ್ತು ಪರಿಹಾರ ಕೂಡ ಸಿಗಲಿ ಅಂತ ಈ ಮೂಲಕ ಹೇಳ್ತೀನಿ. ಜೊತೆಗೆ ಅವರ ಪರವಾಗಿ ಕೂಡ ನಿಂತ್ಕೋತೀನಿ. ಒಂದೊಂದು ವಿಶೇಷವಾಗಿ ನಾವು ನೋಡ್ಬೋದು. ಈ ಮೇಲ್ಛಾವಣಿ ಕುಸಿತಕ್ಕೆ ಯಾರು ಕಾರಣ? ಪಕ್ಕದ ಬಿಲ್ಡಿಂಗಿನ ಓನರು, ಅವರು ಕೂಡ ಬಂದಿಲ್ಲ. ಒಬ್ಬ ಸೇಟು ಆಗಿರ್ತಾನೆ, ಬಂದಿರಲ್ಲ. ಹಾಗಾಗಿ ಸಂತೃಪ್ತರಿಗೆ ಯಾರು ಇದ್ದಾರೆ, ಆ ಹೆಣ್ಣುಮಗಳಿಗೆ ಮತ್ತು ಆ ಪುಟ್ಟ ಮಗುವಿಗೆ, ಒಂದು 10 ವರ್ಷ 8 ವರ್ಷ ಮಗು ಜೀವನ ಕಟ್ಕೊಳ್ಳೋಕೆ ಬಂದಿರ್ತಾರೆ ಬೆಂಗಳೂರಿಗೆ. ಈ ಥರ ಆಗಿರೋ ಇನ್ಸಿಡೆಂಟು ಭಾಳ ಶೋಚನೀಯ. ಹಾಗಾಗಿ ನಾನು ಕೂಡ ಸ್ಟ್ಯಾಂಡ್ ಆಗಿರ್ತೀವಿ. ಹಲವಾರು ಸಂಘ ಸಂಸ್ಥೆಗಳು ಕೂಡ ಸ್ಟ್ಯಾಂಡ್ ಆಗುತ್ತೆ.
ಜೊತೆಗೆ ನಮ್ಮ ಪತ್ರಿಕೆಯು ಕೂಡ ಅದರಲ್ಲಿ ಬಿತ್ತರ ಮಾಡುತ್ತೆ. ಸಂಜೆ ಮುಗಿಲು ಏನು ಬೆಂಗಳೂರು ಎಡಿಷನ್ನು ಮತ್ತು ಮೈಸೂರು ಎಡಿಷನ್ ಅದು ಕೂಡ ಸುದ್ದಿ ಮಾಡುತ್ತೆ. ಸಂಬಂಧಪಟ್ಟಂಥ ಸಂಪಾದಕರಿಗೆ ಕೂಡ ವಿಚಾರ ಮುಟ್ಟಿಸಿದ್ದೀವಿ. ಒಟ್ಟಿನಲ್ಲಿ ಇದು ಸಂತೃಪ್ತಿಗೆ ಪರಿಹಾರದ ಮೂಲಕ ಇವತ್ತು ಅವ್ರಿಗೆ ನ್ಯಾಯ ದೊರಕಿಸಬೇಕು ಅನ್ನೋದು ಕೂಡ ನಮ್ಮ ಕಳಕಳಿ. ಹಾಗಾಗಿ ಸಾರ್ವಜನಿಕವಾಗಿ ತಮ್ಮ ಕಳಕಳಿ ಆಗಲಿ ಕೂಡ ಇರಲಿ. ಇವತ್ತು ನಮ್ಮ ಮಳವಳ್ಳಿ ತಾಲೂಕಿನ ಒಂದು ಸೆಕ್ಯೂರಿಟಿ ಗಾರ್ಡ್ ಆಗಿ ಹೋದಂಥ ವ್ಯಕ್ತಿ ಈ ಥರ ದಾರುಣ ಸಾವಾಗಿರೋದು ಭಾಳ ಬೇಜಾರು. ಜೊತೆಗೆ ಸಂತೃಪ್ತರು ಕೂಡ ನ್ಯಾಯ ಸಿಗಬೇಕು ಅನ್ನೋದು ನನ್ನ ಕಳಕಳಿ. ಬನ್ನೂರು ನಾಗರಾಜು, ನಮಸ್ಕಾರ.